ಅಕ್ಕ, ಇದು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ಏನಕ್ಕೆ ಮಾಡ್ತಾರೆ? ಅದು ಯಾವಾಗಿಂದ ಮಾಡ್ತಾ ಇರ್ತಾರೆ. ನೀವು ನಮಗೆ ಸೀನಿಯರ್ಸ್ ಅಲ್ವಾ, ನೀವೇ ನಮಗೆ ಮಾಡ್ತೀರಾ? ಆ ಥರ ನಿಮಗೆ ಯಾರು ಮಾಡಿದ್ರು? ಅಂದ್ರೆ ಸ್ಪೋರ್ಟ್ಸ್ ಡೇ ಎಂತಕ್ ಮಾಡ್ತೀವಿ ಅಂದ್ರೆ ಯಾವಾಗ್ಲೂ ಓದು 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 ಅನ್ನೋದು ಇರಬಾರ್ದಲ್ವಾ. ಸ್ಪೋರ್ಟ್ಸ್ ಒಂದ್ ಸ್ವಲ್ಪ ಇರ್ಬೇಕು. ಓದಿ 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 ತಲೆ ಚಿಪ್ಪೆಗೆ ಹೋಗಿ ಮತ್ತೆ ಹುಚ್ಚಾಗೋ ಬದಲು ಸ್ವಲ್ಪ ಆಕ್ಟಿವಿಟೀಸ್ ಇರೋದ್ರಿಂದ ನಾವು ಫಿಟ್ನೆಸ್ಗೂ ಹೆಲ್ಪ್ ಆಗುತ್ತೆ. ಈ ತರ ಚಿಕ್ಕ ಪುಟ್ಟ ಆಕ್ಟಿವಿಟೀಸ್ ಇರೋದಕ್ಕೋಸ್ಕರ. ನೆಕ್ಸ್ಟ್ ಗೇಮ್ಸ್ ಎಂತ ಕಾಡಿಸ್ತಿರೋದು ಅಂದ್ರೆ ಯಾರ್ ಸೀನಿಯರ್ಸ್ ಯಾರ್ ಜೂನಿಯರ್ಸ್ ಅಂತ ಗೊತ್ತಾಗದ್ ಬೇಡವಾ? ಅಟ್ಲೀಸ್ಟ್ ಈ ಸ್ಪೋರ್ಟ್ಸ್ ಡೇ ಮುಖಾಂತರ ಆದ್ರೂ ಸೀನಿಯರ್ಸ್ ಯಾರು ಜೂನಿಯರ್ಸ್ ಯಾರು ಹೋಗೋ ಟೈಮಲ್ಲ ಅಟ್ಲೀಸ್ಟ್ ಹಾಯ್ ಮಾಡಕ್ಕಾದ್ರೂ ಯಾರ್ ಸೀನಿಯರ್ ಯಾರ್ ಜೂನಿಯರ್ ಅಂತ ಆದ್ರೂ ಗೊತ್ತಾಗದ್ ಬೇಡವಾ? ಅದಕ್ಕೋಸ್ಕರ. ಇನ್ನೊಂದು ಏನದು ಪದ್ಧತಿ ಇದೆ. ಪ್ರತಿ ಬರೋ ಸೀನಿಯರ್ಸ್ ಕೂಡ ಐ ಮೀನ್ ಫಸ್ಟ್ ಜೂನಿಯರ್ಸ್ ಆಗಿರ್ತಾರ ಅನ್ಕೋ, ಸೀನಿಯರ್ಸ್ ಜೂನಿಯರ್ಸ್ ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತೀವಿ. ಹೆಂಗಂದ್ರೆ ಫಸ್ಟ್ ಡೇ ಪ್ರ್ಯಾಂಕ್ ಎಲ್ಲ ಮಾಡಿದ್ರು. ನಿಮ್ಗೆ ಗ್ಯಾಪ್ನ ಇದ್ರೆ ನೀನ್ ಸ್ವಲ್ಪ ಲೇಟಾಗಿ ಜಾಯ್ನ್ ಆದ ಏನೋ ಪ್ರ್ಯಾಂಕ್ ಎಲ್ಲ ಮಾಡಿದ್ರು. ಒಂಥರ ಚೆನ್ನಾಗಿರುತ್ತೆ. ಫಸ್ಟ್ ಡೇ ಕಾಲೇಜ್ ಮೆಮೊರೀಸ್ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ. ನೆಕ್ಸ್ಟ್ ಸ್ಪೋರ್ಟ್ಸ್ ಡೇ ಆಯ್ತು. ನೆಕ್ಸ್ಟ್ ಫ್ರೆಶರ್ಸ್ ಡೇನು ಮಾಡ್ತಾರೆ. ಈ ತರ ಎಲ್ಲ ನೀಟಾಗಿ ಬರೀ ಓದಿದ್ದೇ ಇಲ್ಲ, ಕಾಲೇಜ್ ಲೈಫಲ್ಲಿ ನೆನ್ಸ್ಕೊಂಡ್ರೆ ಏನು ಮಜಾನೇ ಇಲ್ಲ ಅನ್ನೋದಕ್ಕಿಂತ ಎಲ್ಲ ಮೆಮೊರೀಸ್ ಕೊಡ್ತಾ ಇದಾರೆ ನಿಮ್ಗೆ. ಸ್ಪೋರ್ಟ್ಸ್ ಡೇ ಹಿಂಗೆಲ್ಲ ಆಡ್ಸಿದ್ರು ನಮ್ಮ ಸೀನಿಯರ್ಸ್, ಹಂಗೆಲ್ಲ ಆಡ್ಸಿದ್ರು ಅನ್ನೋದು ಒಂದು ಮೆಮೊರೀಸ್ ಇದೆ. ಆಬ್ವಿಯಸ್ಲಿ ನಾವು ಯಾರು ಡಿಗ್ರಿಲೆಲ್ಲ ನಾವು ಇನಿಷಿಯೇಟಿವ್ ತಗೊಂಡು ಯಾವುದೇ ಸ್ಪೋರ್ಟ್ಸ್ ಇದ್ರು ನಾವು ಹೋಗ್ತಿರ್ಲಿಲ್ಲ. ಇಲ್ಲಿ ಕಮ್ಮಿ ಜನ ಆಗಿರೋದಕ್ಕೆ ಅಂದ್ರೆ ಎಲ್ಲದಕ್ಕೂ ನಾವೇ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲ ನಾವೇ ಇನಿಷಿಯೇಟಿವ್ ತಗೊಬೇಕು, ನಾವೇ ಮಾಡಬೇಕು. ಅದಕ್ಕೋಸ್ಕರ ಅಟ್ಲೀಸ್ಟ್ ಹೊರಗಿನ ಪ್ರಪಂಚ ಇಷ್ಟು ಮಟ್ಟಿಗಾದ್ರೂ ನಮಗೆ ಗೊತ್ತಾಗುತ್ತೆ ಇಲ್ಲಿ ಮೇನ್ ಬಂದಿರೋದು. ನೆಕ್ಸ್ಟ್ ನಾನು ಇನ್ನೊಂದು ಸಜೆಷನ್ ಏನಂತ ಕೊಡೋದಾದ್ರೆ, ನೀವು ನೆಕ್ಸ್ಟ್ ಸೀನಿಯರ್ಸ್ ಆದಾಗ ನಿಮ್ಮ ಜೂನಿಯರ್ಸ್ಗೂ ಅಷ್ಟೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ ವೆಲ್ಕಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಷ್ಟು. ಥ್ಯಾಂಕ್ ಯು.